ಬಹಳ ಬೇಗನೆ ಹೋಗಿ ನಿಮ್ಮ ಕ್ಷೇತ್ರಕ್ಕೆ ಕೆಲಸ ಮಾಡ್ಕೊಳ್ಳಿ, ಯು ಆರ್ ದಿ ಕ್ಯಾಂಡಿಡೇಟ್ ಅಂತ ಪಕ್ಷ ಕಳಿಸ್ಬಿಡ್ಬೋದಾಗಿತ್ತು. ಬಿಕಾಸ್ ಎವ್ರಿ ಸೀಟ್ ಇಸ್ ಇಂಪಾರ್ಟೆಂಟ್ ಫಾರ್ ದಿ ಪಾರ್ಟಿ. ಪಕ್ಷದ ಅವರು ಕೆಲವು ಸಾರಿ ಕೂಡಲೇ ಅನೌನ್ಸ್ ಮಾಡ್ತಾರೆ, ಕೆಲವು ಸಾರಿ ಡಿಲೇ ಮಾಡ್ತಾರೆ. ಅದಕ್ಕೆ ನಾವು ಪ್ರಶ್ನೆ ಹಾಕುವಂತಿಲ್ಲ. ಅವರದ್ದೇ ಆದಂಥ ಕಾರಣ ಇರ್ಬೋದು, ಅದನ್ನು ನಾನು ಕೇಳಲಿಕ್ಕೆ ಪ್ರಯತ್ನ ಮಾಡೋದು. ಆ ಕಾರಣ ಬಹುಶಃ ಕೇಜ್ರಿವಾಲ್ ಅವರ FIR ಇಂದ ಶುರುವಾಯ್ತಾ ಅಂತ. ಅದು ಸಂಬಂಧನೇ ಇಲ್ಲ. ನಾಟ್ ರಿಲೇಟೆಡ್ ಅಟ್ ಆಲ್. ನಿಮಗೆ ಬೇಕಾ ವಿವರ ಬೇಕಾ? ಐ ಆಮ್ ಪ್ರಿಪೇರ್ಡ್ ಟು ಗಿವ್. ಸಿ, ಕೇಜ್ರಿವಾಲ್ ಕೇಸ್ ಈಸ್ ನಾಟ್ ಟೇಕನ್ ಆಸ್ ಮೈ ಪರ್ಸನಲ್ ಕೇಸ್. ಇಟ್ಸ್ ಎ ಕ್ಯಾಬಿನೆಟ್ ಡಿಸಿಷನ್. ನೋ, ಅದು ಹೇಳ್ತೇನೆ, ಇಟ್ ಈಸ್ ಟ್ವೈಸ್ ಟೇಕನ್ ಬೈ ಕ್ಯಾಬಿನೆಟ್. ಮತ್ತೆ ನಾನು ಕಾರಣ ಅಲ್ಲ ಅದಕ್ಕೆ. ತಾವು ಅನುಭವಿ ರಾಜಕಾರಣಿ, ಜನರಿಗೆ ಯಾವುದು ಹಿತ ಯಾವುದು ಹಿತವಲ್ಲ ಅನ್ನೋದು ತಮಗೆ ಗೊತ್ತಿರುತ್ತೆ. ರಂಗರಾಜನ್ ಕಮಿಟಿ ಒಂದು ತಪ್ಪನ್ನು ಮಾಡಿದ್ರೂ ಕೂಡ ಅದನ್ನು ಸರಿಪಡಿಸಬಹುದಾದಂಥ ಇಚ್ಛಾಶಕ್ತಿ ತಮಗಿದ್ದು ಅದು ಸರಿಪಡಿಸಲಿಕ್ಕೆ ಸಾಧ್ಯ ಅಂತಿದ್ರೆ ತಾವು ಮಾಡಬಹುದಿತ್ತು. ಅದು ಎರಡು ಪಾಯಿಂಟ್ಗಳನ್ನ ಹೇಳ್ಬಿಡ್ತೀನಿ. ರಂಗರಾಜನ್ ಕಮಿಟಿ $4.2 $8.4 ಏರಿಕೆ ಆಗುತ್ತೆ ಏಪ್ರಿಲ್ 1 ಅಂತಿದೆ. 100% ರೈಸ್. ಅದು ಸರಿ ಇಲ್ಲ. ಇದನ್ನ ಎಷ್ಟು ಹೇಳಿ? 4.22 ಇತ್ತಲ್ಲ, 4.2ನಲ್ಲಿ ಅಂದಿನ ದಿವಸದಲ್ಲಿ, ಯಾಕೆಂದರೆ ಈ ಇಟ್ ಈಸ್ ಇನ್ ಇಂಟರ್ನ್ಯಾಷನಲ್ ಕಾಂಟ್ರಾಕ್ಟ್. ಅನೇಕ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಆದ್ದರಿಂದ ಅವರಿಗೆ ಇಂಟರ್ನ್ಯಾಷನಲ್ ಪ್ರೈಸ್ ಕೊಡಬೇಕಂತ ಹೇಳುವಂಥದ್ದು ರಂಗರಾಜನ್ಗೂ ಬದಲಾವಣೆ ಮಾಡುವ ಹಕ್ಕಿಲ್ಲ. ಆ ಸೂತ್ರವನ್ನು 99ರಲ್ಲಿ ಪರಸ್ಪರ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಮತ್ತು ಆಪರೇಟರ್ಸ್ ಅಂದರೆ ಕಾಂಟ್ರಾಕ್ಟರ್ಸ್ಗೆ ಎಗ್ರಿಮೆಂಟ್ ಆಗುವಾಗಲೇ ಅದನ್ನು ಕಾಣಿಸಿದ್ದಾರೆ. ಆ ಎಗ್ರಿಮೆಂಟನ್ನು ಬ್ರೇಕ್ ಮಾಡಿದರೆ ದೇ ಕ್ಯಾನ್ ಗೋ ಟು ದಿ ಇಂಟರ್ನ್ಯಾಷನಲ್ ಆರ್ಬಿಟ್ರೇಷನ್. ಅರ್ಥ ಮಾಡಿಕೊಳ್ಬೇಕು. ಕಾಂಟ್ರಾಕ್ಟ್. 4.22ನಲ್ಲಿ ಅದು ಕಮರ್ಷಿಯಲಿ ನಾಟ್ ವಯಬಲ್ ಅಂತೇಳಿ ಡೈರೆಕ್ಟರ್ ಡಿಸ್ಕವರಿಯನ್ನು ಬಳಸ್ಕೊಳ್ಳಿಕ್ಕೆ ಆಗಲಿಲ್ಲ. ಅದು ಬರೀ ಫೈನ್, ಅದು ಅದರ ಇವರದ್ದಲ್ಲ, ಯಾರು ಬರೀ ರಿಲಯನ್ಸ್ ಇದ್ದಲ್ಲ, ONGC ಕರೆಕ್ಟ್, ಮತ್ತು ಬೇರೆ ಕಂಪನಿಗಳದ್ದು ಕೂಡ ಅದು ಡಿಕ್ಲೇರ್ ಮಾಡಿದರೆ ಆಗೋದಿಲ್ಲ ಅಂತೇಳಿ. ಅದರಿಂದ ಏನಾಯಿತು ಅಂತೇಳಿದರೆ ನಮ್ಮ ಇಂಪೋರ್ಟ್ ಜಾಸ್ತಿ ಆಯಿತು. ನಾವು ಅನೇಕ ಇತ್ತೀಚಿನ ದಿವಸಗಳಲ್ಲಿ ಈ ಪ್ರೈಸ್ ಇದ್ದ ಕಾರಣ ಯಾವುದೇ ಅನೇಕ ನೆಲ್ಪ್ ಬ್ಲಾಕ್ಸ್ಗಳು ಏನು ಕಾಂಟ್ರಾಕ್ಟನ್ನು ಮಾಡಿದ್ರು ಅದನ್ನೆಲ್ಲ ಬಿಡ್ತಾ ಬಂದರು ಅನೇಕ ಅಂತಾರಾಷ್ಟ್ರೀಯ ಕಂಪನಿಗಳು. ಅದರಿಂದಾಗಿ ನಾವು ಇವತ್ತು ನಮ್ಮಲ್ಲಿ ನಿಜವಾಗಿ ಆದರೆ ಒಂದು ಸ್ವಾವಲಂಬನೆ, ಒಂದು ತೈಲ ಒಂದು ನಿಕ್ಷೇಪದಲ್ಲಿ ಮತ್ತು ಗ್ಯಾಸ್ನಲ್ಲಿ ಆಗತಕ್ಕಂಥ ಒಂದು ಸಾಮರ್ಥ್ಯ ಅದು ಆ ಸೆಂಟೆನ್ಸ್ ಮುಗಿಸ್ಬಿಡ್ತೇನೆ. ಸಾಮರ್ಥ್ಯ ಇದ್ದರೂ ಕೂಡ ಅದನ್ನು ಉಪಯೋಗ ಮಾಡದೆ ನಾವು ಪರದೇಶದಿಂದಲೇ ಆಮದು ಮಾಡಿಕೊಂಡು ನಾವು ಸುಮಾರು $175 ಬಿಲಿಯನ್ ನಾವು ಕೊಡಬೇಕು. ಅದರಿಂದ ಬೆಲೆ ಏರಿಕೆ ಜಾಸ್ತಿ ಆಯಿತು, ಬೇರೆ ಬೇರೆ ರೀತಿಯಲ್ಲಾಯಿತು. 1 ಮಿನಿಟ್ ಈಗ ನಾವು ಆ ಪ್ರೈಸು ಈಗ ಫರ್ಟಿಲೈಸರಿಗೆ ಫುಲ್ಲಿ ಇಟ್ ಈಸ್ ಸಪೋರ್ಟೆಡ್ ಬೈ ಸಬ್ಸಿಡಿಗಳು. ಅದು ಸರ್ಕಾರ ಕೊಡ್ತದೆ. ಸರ್ಕಾರ ನೀವು ಒಂದು ಅರ್ಥ ಮಾಡಿಕೊಳ್ಬೇಕು, ಅದು ಗಮನಕ್ಕೆ ತಗೊಳ್ಳೋದಿಲ್ಲ. ಏನಂದರೆ ಎವ್ರಿ $1 ಬಿಲಿಯನ್ ಸ್ಪೆಂಟ್ ಬೈ ಎನ್ ಆಪರೇಟರ್, ವೆದರ್ ಇಟ್ಸ್ ಎ ಗೌರ್ಮೆಂಟ್ ಆರ್ ಖಾಸಗಿ ಮಾಡಿದರೆ ಅದರಲ್ಲಿ $600 to $700 ಮಿಲಿಯನ್ ಕೇಂದ್ರ ಸರ್ಕಾರದ ಖಜಾನೆಗೆ ಬರ್ತದೆ. ಅಲ್ಲಿ ಉಳಿಯುವುದು ಎಷ್ಟು ಅಂತ ಹೇಳಿದರೆ $300 ಅಥವಾ $400 ಮಿಲಿಯನ್. ಓಕೆ, ಫೈನ್. ಇನ್ನೊಂದು ನಿರ್ಧಾರ, ತಾವು ಮಂತ್ರಿಯಾಗಿ ತಗೊಂಡ ನಿರ್ಧಾರ, ಪರಿಸರ ಸಚಿವಾಲಯದ ಉಸ್ತುವಾರಿ ತಗೊಂಡ ಮೇಲೆ ವೆಸ್ಟರ್ನ್ ಘಾಟ್ಸ್ ವಿಚಾರಕ್ಕೆ ಬಂದರೆ, ಪಶ್ಚಿಮ ಘಟ್ಟದ ವಿಚಾರಕ್ಕೆ ಬಂದರೆ 59,000 ಸ್ಕ್ವೇರ್ ಕಿಲೋಮೀಟರ್ಸ್ ವಾಸ್ ಐಡೆಂಟಿಫೈಡ್ ಆಸ್ ಎಕಲಾಜಿಕಲಿ ಸೆನ್ಸಿಟಿವ್ ಏರಿಯಾ ಅಂಥೇಳಿ. ಅದನ್ನು ತಾವು 56,000 ಸ್ಕ್ವೇರ್ ಕಿಲೋಮೀಟರ್ಗೆ ಇಳಿಸಿ ಒಂದು ನೋಟಿಫಿಕೇಷನ್ನ ಹೊರಡಿಸುತ್ತೆ ತಮ್ಮ ಸಚಿವಾಲಯ. 3,000 ಸ್ಕ್ವೇರ್ ಕಿಲೋಮೀಟರ್ಸ್ ಇನ್ ಕೇರಳ ಇದು ಎಕ್ಸಮ್ಟೆಡ್, ವಿನಾಯಿತಿ ಕೊಡುತ್ತೆ. ಯಾಕೆ ಸರ್? ಈಗ ಕಸ್ತೂರಿ ರಂಗನ್ ವರದಿ ಕೊಟ್ಟರು, ಅದಕ್ಕಿಂತ ಹಿಂದೆ ಮಾಧವ ಗಾಡ್ಗಿಲ್ ಕೊಟ್ಟಿದ್ದು. ಅದರಲ್ಲಿ 59,000 ಸ್ಕ್ವೇರ್ ಕಿಲೋಮೀಟರ್. ಅದು ಸಂಖ್ಯೆಯನ್ನು ಹೇಳಲಿಕ್ಕೆ ಹೋಗೋದಿಲ್ಲ, ನಾನು ಹೇಳುವಂಥ ಅವಶ್ಯಕತೆಯೇ ಇಲ್ಲ. ಆದರೆ ಯಾವಾಗಲೂ ಕೂಡ ಒಂದು ಫಾರೆಸ್ಟು ಮತ್ತು ರಾಜ್ಯದ ಹಕ್ಕು ಇದೆ. ರಾಜ್ಯದ ಹಕ್ಕನ್ನು ಉಲ್ಲಂಘನೆ ಮಾಡಿಕೊಂಡು ನಾವು ಯಾವುದೇ ಕೇಂದ್ರ ಸರ್ಕಾರ ನಿರ್ಣಯ ತಗೊಳ್ಳಿಕ್ಕೆ ಬರೋದಿಲ್ಲ. ಕರೆಕ್ಟ್. ಯಾವುದೇ ಒಂದು ವರದಿ ಯಾವುದೇ ಒಂದು ವರದಿ ಬಂದರೆ ಆ ವರದಿಯ ಬಗ್ಗೆ ನಾವು ಸಮಾಲೋಚನೆ ಮಾಡಬೇಕಾಗ್ತದೆ. ಸ್ಟೇಟ್ ದ್ಯಾಟ್ ಪ್ರಾಸೆಸ್ ಹ್ಯಾಸ್ ನಾಟ್ ಬಿನ್ ಡನ್. ಕಸ್ತೂರಿ ರಂಗನ್ ಅದರ ಶಿಫಾರಸನ್ನೆಲ್ಲ ಏನು ವಿಚಾರ ಮಾಡದೆ ರಾಜ್ಯ ಸರ್ಕಾರಗಳ 6 ರಾಜ್ಯ ಸರ್ಕಾರಗಳಿವೆ. ಯಾವ ರಾಜ್ಯ ಸರ್ಕಾರಗಳನ್ನು ಕೂಡ
ವಿಚಾರಿಸದೆ ವಿವೇಚನೆ ಇಲ್ಲದೆ ನಾವು ಆರ್ಡರ್ ಮಾಡಿದ್ದೇವೆ. 5 ಸರ್ಕಾರಗಳಿಗೆ ಸಿಗದಂತ ವಿನಾಯಿತಿ ಕೇರಳಕ್ಕೆ ಅಲ್ಲ, ಈ 5ಕ್ಕೆ ಸಿಗದೇ ಇರುವಂತ ವಿನಾಯಿತಿ ಕೇರಳಕ್ಕೆ ಭಾಳ ಅವಸರ ಮಾಡ್ತೀರಿ. ನನ್ನ ಉತ್ತರಕ್ಕೆ ಅವಕಾಶನೇ ಕೊಡೋದಿಲ್ಲ ನೀವು. 6 ಪ್ರಶ್ನೆ ಅಲ್ಲ. ಅದರ ಬಗ್ಗೆ ನಾನು ಎಲ್ರಿಗೂ ಮುಖ್ಯಮಂತ್ರಿಗಳೇ ಕಾಗದ ಬರೆದೆ ಅಧಿಕಾರ ತಗೊಂಡ ಮೇಲೆ. ನಾನು ವಿನಾಯಿತಿ ಮಾಡಲಿಲ್ಲ. ಕಾಗದ ಬರೆದು ವಸ್ತುಸ್ಥಿತಿಯ ಬಗ್ಗೆ ನೀವು ಇದರ ಶಿಫಾರಸ್ಸಿದೆ, ಅದಕ್ಕೆ ನಾನು ನೋಟಿಫಿಕೇಷನ್ ಕೊಡಬೇಕಾಗ್ತದೆ. ನೋಟಿಫಿಕೇಷನ್ ಕೊಟ್ಟಿಲ್ಲ. ಓನ್ಲಿ ಗೌರ್ಮೆಂಟ್ ಆರ್ಡರ್ ವಾಸ್ ಪಾಸ್ಡ್. ಐ ಹ್ಯಾವ್ ನಾಟ್ ಎಮೆಂಡೆಡ್ ಎನಿ ನೋಟಿಫಿಕೇಷನ್. ಆದರೆ ನಾನು ಕರಡು ನೋಟಿಫಿಕೇಷನ್ ಘೋಷಣೆ ಮಾಡಬೇಕಾಗ್ತದೆ. ಮಾಡುವ ಮೊದಲು ನಿಮ್ಮ ವಿಚಾರ ಏನು ಅಂತೇಳಿ ನೀವು ಸಾಧ್ಯ ಇದ್ದರೆ ನಿಮ್ಮದೇ ರಾಜ್ಯದಲ್ಲಿ ನೀವು ತಜ್ಞರ ಒಂದು ತನಿಖೆ ಮಾಡಿ ಅದರ ವಾಸ್ತುಸ್ಥಿತಿ ಏನು ಅಂತೇಳಿ ನೀವು ವರದಿ ಕೊಡಬೇಕು. ಯಾಕಂದರೆ ಅವರ ಕಂಪ್ಲೇಂಟ್ ಮೇನ್ ಎಲ್ಲ ರಾಜ್ಯಗಳದ್ದು ಏನಿತ್ತು ಅಂತೇಳಿದರೆ ಸ್ಯಾಟಲೈಟ್ ಇಮೇಜರಿ ಮೇಲೆ ಅದು ವರದಿ ಕೊಟ್ಟಿದೆ. ಯೋಚನೆ ಮಾಡಲಿಕ್ಕೆ ಆ ಥರದ ಒಂದು ಯೋಚನೆ ತಾವು ಮಾಡಲಿಕ್ಕೆ ಕಾರಣ ಆಗಿದ್ದು ಬಹುಶಃ ಕೇರಳದ ರಾಜಕಾರಣದ ಒತ್ತಡವ ಅನ್ನೋ ಪ್ರಶ್ನೆ. ಯಾಕೆ ಅಂತಂದರೆ ಒಂದು ಸ್ಟಡಿ ಇದೆ. ಆ 3000 ಸ್ಕ್ವೇರ್ ಕಿಲೋಮೀಟರ್ನಲ್ಲಿ ಬರುವಂತಹ ರೈತರು ಮತ್ತು ಅಲ್ಲಿನ ಜನ ಏನಿದ್ದಾರೆ, ಇಟ್ ಈಸ್ ಎಸೆನ್ಷಿಯಲಿ ಬಿಲಾಂಗಿಂಗ್ ಟು ಒನ್ ಕಮ್ಯುನಿಟಿ ವಿಚ್ ವೀಲ್ಡ್ಸ್ ಎ ಲಾಟ್ ಆಫ್ ಪವರ್ ಇನ್ ಕೇರಳ. ಇದಕ್ಕೆ ಒಂದು ಕೋಮುವಾದವನ್ನು ಬೆರೆಸುವಂಥ ಪ್ರವೃತ್ತಿ ಏನಿದೆ ಅದಲ್ಲ, ಇದು ಕೇರಳದ ರಾಜಕಾರಣದ ಒತ್ತಡ ತಮ್ಮ ಮೇಲೆ ಇದೆ. ಇದು ಕೇರಳದ ಬದುಕಿನ ಪ್ರಶ್ನೆ. ಇದು ಅವರು ಹಾಗಾದ್ರೆ ಮನೆಯೆಲ್ಲ ಕರ್ನಾಟಕದಲ್ಲಿ ಕಾಫಿ ತೋಟಗಳು, ಇಲ್ಲಿ ಬೆಂಗಳೂರಿನ ಕೆಲವು ಭಾಗವನ್ನ ಈಗ ಸೆನ್ಸಿಟಿವ್ ಏರಿಯಾ ಅಂತೇಳಿ ಮಾಡಿದ ಕೂಡಲೇ ಮನೆ ಬಿಟ್ಟು ಹೋಗಬೇಕು. ಕೊಡಗಿನಲ್ಲಿ ಆ ಥರದ ಕೊಡಗಿನಲ್ಲಿ ಕೂಡ ಅಂತಹ ಸಮಸ್ಯೆಗಳಿದೆ. ರಾಜ್ಯ ಸರ್ಕಾರ ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದ್ದೇನೆ ಮತ್ತು ಕಾಗದ ಬರ್ತಿದ್ದೇನೆ. ಅಂತಹ ಸಮಸ್ಯೆಗಳನ್ನು ಇದೆ. ಯಾಕಂದ್ರೆ ಕಾಫಿ ತೋಟ ಎಲ್ಲ ಬಿಟ್ಟು ಹೋಗ್ಬೇಕು ಅವರು. ಸಾಧ್ಯತೆ ಇದೆ ಮನೆ ಬಿಟ್ಟು ಹೋಗ್ಬೇಕು, ಎಕ್ಸಾಕ್ಟ್ಲಿ ಆಸ್ಪತ್ರೆ ಬಿಟ್ಟು ಹೋಗ್ಬೇಕು. ಎಕ್ಸಾಕ್ಟ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಕೇರಳಕ್ಕೆ ವಿನಾಯಿತಿ ಬಗ್ಗೆ ಯೋಚನೆ ಮಾಡ್ತಾರೆ, ನಮಗೆ ಯಾಕೆ ವಿನಾಯಿತಿ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅಂತ ನಾವು ಅರ್ಥನೇ ಮಾಡಿಕೊಳ್ಳಿಲ್ಲ. ಎಲ್ಲೊಂದು ಪಿಕಪ್ ಮಾಡ್ತೀರಿ ನೀವು. ಏನಂತ ಹೇಳಿದ್ರೆ ನಾನು ಎಲ್ಲಾ 6 ಮುಖ್ಯಮಂತ್ರಿಗಳಿಗೆ ಕಾಗದ ಬರ್ತೀನಿ. ಕರೆಕ್ಟ್ ತಾವು ಹೇಳಿದ್ರಿ. ಅಲ್ಲ ನೀವು ಹೇಳಿ ಅರ್ಥ ಮಾಡಿಕೊಳ್ಳಿ. ಈಗ ಕರ್ನಾಟಕ ಮುಖ್ಯಮಂತ್ರಿಯಿಂದ ತಮಗೆ ಬರಬೇಕು. ಸ್ವಲ್ಪ ಒಂದು 2 ನಿಮಿಷ ತಾಳ್ಮೆ ವಹಿಸಿ. ಯಾಕಂದರೆ ನಾನು ಎಲ್ಲ 6 ಮುಖ್ಯಮಂತ್ರಿಗಳಿಗೆ ಬರೆದಿದ್ದೀನಿ. ಅದರಲ್ಲಿ ಬರೆದಿದ್ದೇನೆ ವಸ್ತುಸ್ಥಿತಿಯ ಬಗ್ಗೆ ನೀವು ಅಧ್ಯಯನ ಮಾಡಿ ವರದಿ ಕಳಿಸಿ ಅದರ ಪರಿಶೀಲನೆ ಮಾಡಿ. ಕರ್ನಾಟಕದಿಂದ ಬಂದಿಲ್ಲ ಇನ್ನು. ನೋ ಇವರು ಮಾತ್ರ ಮಾಡಿದ್ದಾರೆ, ಕೇರಳದವರು ಮಾಡಲಿಲ್ಲ. ಆದ್ದರಿಂದ ವಸ್ತುಸ್ಥಿತಿಯ ಒತ್ತಡ ಹೊರತು ರಾಜಕೀಯ ಒತ್ತಡದಿಂದ ಅಲ್ಲ. ಅದು ಕರ್ನಾಟಕದಿಂದ ವರದಿ ಬಂದ ಮೇಲೆ ಪುನರ್ ಪರಿಶೀಲನೆ ಮಾಡೋ ಎಲ್ಲ ಸಾಧ್ಯತೆಗಳು ಇಲ್ಲ. ಇಂಥದ್ದೇ ಪ್ರಕ್ರಿಯೆ. ಅದು ಪುನರ್ ಪರಿಶೀಲನೆ ಏಕಮುಖವಾಗಿ ಮಾಡಲಿಕ್ಕೆ ಆಗೋದಿಲ್ಲ. ವರದಿ ಬಂದ ಮೇಲೆ ನಾವು ಅದನ್ನು ವಿಚಾರ ಮಾಡಿ ಅದರ ಡ್ರಾಫ್ಟ್ ನೋಟಿಫಿಕೇಷನ್ ಕಳಿಸಿ ಮತ್ತು ಪಬ್ಲಿಕ್ ಸಾರ್ವಜನಿಕರ ಅಥವಾ ಬೇರೆ ಯಾರಾದರೂ ಅದಕ್ಕೆ ವಿರೋಧ ಅಭಿಪ್ರಾಯ ಇದ್ದರೆ ಅವರ ಅಭಿಪ್ರಾಯವನ್ನು ಕೂಡ ಕ್ರೋಢೀಕರಿಸಿ ಆಮೇಲೆ ವಿವೇಚನೆ. ಕರ್ನಾಟಕದ ಜನಕ್ಕೆ ತಮ್ಮಿಂದ ಒಂದು ಭರವಸೆಯನ್ನು ಕೇಳಲಿಕ್ಕೆ ಇಷ್ಟಪಡೋದು, ಒಂದು ಸ್ಪಷ್ಟನೆಯನ್ನು. ಇನ್ನೂ ಆ ಅವಕಾಶ ಇದೆ. ಬೇಕು ಅಂತಂದರೆ ನಮ್ಮಲ್ಲಿ ಏನೇನು ನಮಗೂ ಈ ಕಸ್ತೂರಿ ರಂಗನ್ ಕಮಿಟಿಯಲ್ಲಿ ಏನೇನು ಅನ್ಯಾಯ ಆಗಿದೆ, ಅನ್ಯಾಯದ ಪದ ಬಳಸ್ಬೋದೋ ಇಲ್ಲ ಗೊತ್ತಿಲ್ಲ, ಬಟ್ ನಮಗೂ ಕೂಡ ಸಿಗಬೇಕಾದ ಎಕ್ಸೆಪ್ಷನ್ ಕಸ್ತೂರಿ ರಂಗನ್ ಕಮಿಟಿಯಲ್ಲಿ ಸಿಕ್ಕಿಲ್ಲ. ಅದನ್ನು ಪಡ್ಕೊಳ್ಳೋ ಸಾಧ್ಯತೆ ಇನ್ನೂ ಇದೆ ಅನ್ನೋ ಆಶ್ವಾಸನೆ ತಮ್ಮಿಂದ ತಗೋಬೋದಾ? ಆ ಥರ ಅಲ್ಲ. ಆ ಥರ ನಾವು ಒಮ್ಮೆಲೆ ಸಾಧ್ಯತೆ ಇದೆ ನಿರ್ಣಯ ಅಲ್ಲ. ನೋ ಬ್ಲ್ಯಾಕ್ ಆ್ಯಂಡ್ ವೈಟ್ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ. ಅದು ನನ್ನ ನಿರ್ಣಯ ಆಗೋದಿಲ್ಲ. ಯಾಕೆಂದರೆ ಅವರಿಂದ ಏನು ಆಕ್ಷೇಪಣೆ ಬರ್ತದೆ, ಕೆಲವರು ಏನೋ ಮಾಡ್ಬೋದು, ಬಿಟ್ಟದ್ದು ತಪ್ಪು ಅಂತೇಳಿ ಬರ್ಬೋದು ಅಲ್ವಾ, ಅಥವಾ ಸರಿ ಅಂತೇಳಿ ಬರ್ಬೋದು. ಈ ಥರ 2 ವಾದನೂ ಬರ್ಬೋದು. ಬಂದ ಮೇಲೆ ನಾನು ನಿರ್ಣಯ ಸರಿಯಾದ ವರದಿ ಕೇಳಿ ಸಾಧ್ಯತೆ ಅಲ್ಲ, ಸ್ವಲ್ಪ ಕೇಳಿ. ಸಾಧ್ಯತೆ ಇಲ್ಲ ಅಂತ ಇದೆ ಇಲ್ಲ ಅಂತ ನಾನು ಹೇಳಲಿಕ್ಕಾಗೋದಿಲ್ಲ. ಅದನ್ನೇ ಕಸ್ತೂರಿ ರಂಗನ್ ಸಮಿತಿಗೆ ನಾನು ಒಪ್ಪಿಸ್ತೇನೆ. ಈ ಥರ ಆಕ್ಷೇಪಣೆಗಳು ಬಂದಿದೆ, ಈ ಥರ ಪರವಾಗಿದೆ, ವಿರೋಧ ಆಗಿದೆ, ಇದನ್ನು ನೀವು ಪರಿಶೀಲನೆ ಮಾಡಿ ನಿಮ್ಮ ವರದಿ ಕೊಡಬೇಕು ಅಂತೇಳಿ ನಾನು ಪುನಃ ತಜ್ಞರ ಸಮಿತಿಗೆ ನಾನು ಒಪ್ಪಿಸತಕ್ಕಂಥ ಮಾತುಕತೆಯನ್ನು ನಾನು ಕಸ್ತೂರಿ ರಂಗನ್ ಅವರಿಗೆ ಹೇಳಿದ್ದೇನೆ, ಅವರನ್ನು ಕರೆದಿದ್ದೇನೆ. ಆದ್ದರಿಂದ ಇದರ ಬಗ್ಗೆ ನೀವೇ ನೋಡಬೇಕು, ಅವರೇ ವರದಿ ಕೊಡಬೇಕು. ನಾನು ಸ್ವಂತ ಯಾರಿಗಾದರೂ ರಾಜಕೀಯವಾಗಿ ಅಥವಾ ವೈಯಕ್ತಿಕವಾಗಿ ಫೇವರ್ ಮಾಡತಕ್ಕಂಥದ್ದು ಪ್ರಶ್ನೆ ಇಲ್ಲ. ಆದರೆ ಕ್ರಮಬದ್ಧವಾಗಿ ಒಂದು ಕಾರ್ಯಕ್ರಮವನ್ನು ಅಥವಾ ಆಡಳಿತ ಪ್ರಕ್ರಿಯೆಯನ್ನು ನಡೆಸುವುದು ಒಬ್ಬ ಆಡಳಿತದ ವಿವೇಚನಾಯುತವಾದಂಥ ಆಡಳಿತಗಾರನ ಕರ್ತವ್ಯ. ಆ ರಾಷ್ಟ್ರೀಯ ಕರ್ತವ್ಯವನ್ನು ನಾನು ನಿರ್ವಹಿಸಿದ್ದೇನೆ. ಫೈನ್. ವಿ ಆರ್ ಕಮಿಂಗ್ ಟು ಫೈನಲ್ ಪಾರ್ಟ್ ಆಫ್ ದಿ ಡಿಸ್ಕಷನ್. ಪ್ರಾರಂಭದಲ್ಲೇ ಹೇಳಿದೆ, ತಮ್ಮ ಮುಖ್ಯಮಂತ್ರಿಯಾಗಿ ಕೂಡ ತಾವು ಹೋರಾಟ ಮಾಡಿದ್ರಿ, ಅದ್ರ ಬಗ್ಗೆ ಕೂಡ ಆಮೇಲೆ ಮಾತಾಡ್ತೀನಿ ಅಂತೇಳಿ ಹೋರಾಟಗಳ ಬಗ್ಗೆ ಮಾತಾಡ್ತಾ ಇದ್ರಿ. ಅಂದರೆ ತಮ್ಮ ಹೋರಾಟದ ಬದುಕಿನ ಬಗ್ಗೆ, ಜಾತಿಯನ್ನು ಅವಲಂಬಿಸದಲೇ ಹೋರಾಟ ಮಾಡಿಕೊಂಡೆ ಛಲವಾದಿಯಾಗಿ ಬೆಳೆದು ಬಂದೆ ಅಂಥೇಳಿ. ತಾವು ಮುಖ್ಯಮಂತ್ರಿಯಾಗಿದ್ದಾಗ ತಮ್ಮನ್ನು ಕೆಳಗಿಳಿಸಲಿಕ್ಕೆ ಏನು ಒಂದು ವರ್ಗದ ಪ್ರಯತ್ನಗಳು ನಡೀತಾ ಇತ್ತು.
ಆ ಥರದೇ ಪ್ರಯತ್ನಗಳಿಗೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸ್ಲಿಕ್ಕೂ ನಡೀತಾ ಇದೆಯಾ ಅನ್ನೋ ಥರದ ಒಂದು ವಾದ ಇದೆ. ಪ್ರಬಲ ಕೋಮುಗಳು, ಪ್ರಬಲ ಜಾತಿಗಳು ಒಂದಾಗಿ ತಮ್ಮ ವಿರುದ್ಧ ಒಂದು ಸಂಚು ಮಾಡಿದ್ದು, ಅದೇ ಥರದ ಸಂಚು ಸಿದ್ದರಾಮಯ್ಯನವರ ವಿರುದ್ಧ ಕೇಳಿದ್ದು ಭಾಳ ಒಳ್ಳೆಯದಾಯಿತು. ಯಾಕಂದರೆ ಚರಿತ್ರೆ ಯಾವಾಗಲೂ ಕೂಡ ಸರಿಯಾಗಬೇಕು, ಒಂದಲ್ಲ ಒಂದು ದಿವಸ. ಆ ಕೆಲಸ ನೀವು ಮಾಡ್ತಾ ಇದ್ದೀರಿ, ಸ್ವಾಗತ ಮಾಡ್ತೇನೆ. ನನ್ನ ವಿರುದ್ಧ ಮುಖ್ಯಮಂತ್ರಿ ಇರುವಾಗ ನನ್ನ ವಿರುದ್ಧ ಸಂಚು ವರ್ಗಗಳ ಸಂಚು ಅಲ್ಲ, ಜಾತಿ ಸಮೂಹದ ಸಂಚು ಅಲ್ಲ, ಅದು ವೈಯಕ್ತಿಕವಾದ ಕೆಲವರ ಸಂಚು. ಅದು ನನ್ನ ಮುಂದೆ ಆತ್ಮಚರಿತ್ರೆ ಬರೆಯುವಾಗ ನಾನು ಸ್ಪಷ್ಟವಾಗಿ ಬರೀತೇನೆ, ಇವತ್ತು ಹೇಳೋದಿಲ್ಲ. ಆದರೆ ಈಗಲೂ ಕೂಡ ಅಷ್ಟೇ, ನಮ್ಮ ಕರ್ನಾಟಕದ ಅಥವಾ ಕಾಂಗ್ರೆಸ್ಸಿನ ರಾಜಕೀಯದಲ್ಲಿ ಜಾತಿಯ ಸಂಚು ನಡೆಯುವುದಿಲ್ಲ. ಯಾವಾಗಲೂ ಕೆಲವು ವೈಯಕ್ತಿಕವಾದಂಥ ಕೆಲವರ ಆಕಾಂಕ್ಷೆ ಇದೆ, ಸ್ವಾರ್ಥ ಇದೆ, ಆ ಸಂಚು ನಡೆಯಬಹುದು. ಈ ಸಲದ ಚುನಾವಣೆಯಲ್ಲಿ ಏನು ಫಲಿತಾಂಶ ಬರುತ್ತೋ ಅದು ಸಿದ್ದರಾಮಯ್ಯನವರ ಭವಿಷ್ಯವನ್ನು ನಿರ್ಧರಿಸುತ್ತೆ ಅನ್ನೋ ಥರದ ಮಾತಿದೆ. ಕರ್ನಾಟಕದ ಮಟ್ಟಿಗೆ ಇಟ್ ದ ಟೆಸ್ಟ್ ಬೈ ಫೈರ್ ಫಾರ್ ಐ ಡೋಂಟ್ ಥಿಂಕ್ ಸೊ. ದಿಸ್ ವಿಲ್ ಬಿ ಎ ಟೆಸ್ಟ್ ಫಾರ್ ದಿ ಕಾಂಗ್ರೆಸ್ ಪಾರ್ಟಿ. ಇಟ್ ಈಸ್ ಎ ಟೆಸ್ಟ್ ಫಾರ್ ದಿ ಡಿಜನರೇಷನ್ ಆ್ಯಂಡ್ ಮತ್ತು ಏನು BJPಯವರು ಈ 6 ವರ್ಷಗಳ ತನಕ ಭ್ರಷ್ಟಾಚಾರದ ಆಡಳಿತೆಯನ್ನು ಮಾಡಿದ್ದಾರೆ, ಅದಕ್ಕೆ ರಿಫ್ಲೆಕ್ಷನ್ ಬರ್ತದೆ. ಸಿದ್ದರಾಮಯ್ಯನವರು ಇಲ್ಲ ಸೇಫ್ ಆಗಿರ್ತಾರೆ, ಸೇಫ್ ಆಗಿರ್ತಾರೆ. ಅವರು ಈ 6 ವರ್ಷ 9 ತಿಂಗಳ ಏನು ಆಡಳಿತೆಯನ್ನು ಮಾಡಿದರೆ ಯಾರೂ ಒಂದು ಬೆಟ್ಟು ತೋರಿಸುವಂತಿಲ್ಲ. ಭಾಳ ನಿರ್ಮಲವಾದಂಥ ಆಡಳಿತೆಯನ್ನು ಕೊಟ್ಟಿದ್ದಾರೆ ಮತ್ತು ಭಾಳ ಪ್ರಗತಿಪರವಾದಂಥ, ಬಡವರಿಗೆ ಅನುಕೂಲವಾದಂಥ ಆಡಳಿತೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಕ್ಯಾನ್ ಫೀಲ್ ಸೇಫ್. ಈ ಕ್ಯಾನ್ ಬಿ ವೆರಿ ಸೇಫ್ ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ವಿಲ್ ಹ್ಯಾಪನ್ ಇನ್ ದ ಎಲೆಕ್ಷನ್ಸ್. ನೋ ಎಲೆಕ್ಷನ್ ಪ್ರಶ್ನೆ ಇರಲಿಲ್ಲ. 20ಕ್ಕಿಂತ ಹೆಚ್ಚು ಸೀಟು ಕಾಂಗ್ರೆಸ್ಗೆ ಖಂಡಿತವಾಗಿ. ಅಕಸ್ಮಾತ್ ಬರದೇ ಹೋದ್ರೆ ಸಿದ್ದರಾಮಯ್ಯನವರು ಸೇಫ್ ಆಗಿರ್ತಾರೆ. ಅಕಸ್ಮಾತ್ ಪ್ರಶ್ನೆನೇ ಇಲ್ಲ. ಬರದೇ ಹೋದ್ರೆ ಸಿದ್ದರಾಮಯ್ಯನವರು ಸೇಫ್ ಆಗಿರ್ತಾರೆ. ಪ್ರಶ್ನೆನೇ ಇಲ್ಲ. ಯಾಕಂದ್ರೆ ಅಂದ್ರೆ ಬಂದ್ರೆ ಮಾತ್ರ ಅವರು ಸೇಫ್. ಎಲೆಕ್ಷನ್ ಫಾರ್ ಪಾರ್ಲಿಮೆಂಟ್ ಅಂದ್ರೆ ಬಂದ್ರೆ ಮಾತ್ರ ಅವರು ಸೇಫ್ ಆಗಿರ್ತಾರೆ. 20 ಬಂದ್ರೆ ಮಾತ್ರ ಸೇಫ್ ಆಗಿರ್ತಾರೆ. ನೋ ಐ ಡೋಂಟ್ ಪುಟ್ ದೋಸ್ ಥಿಂಗ್ಸ್ ಇನ್ ದ್ಯಾಟ್ ಕಾಂಟೆಸ್ಟ್. ಸಿದ್ದರಾಮಯ್ಯನವರ ಸ್ಥಾನಕ್ಕೆ ಏನು ಬಾಧಕ ಇಲ್ಲ. ಎರಡನೇದಾಗಿ ನಾವು ಭಾಳ ನಿಜವಾಗಿ 20ಕ್ಕಿಂತಲೂ ಹೆಚ್ಚು ಪಾರ್ಲಿಮೆಂಟ್ ಸೀಟನ್ನು ಕರ್ನಾಟಕ ನಾವು ಗಳಿಸ್ತೇವೆ. BJP ಅದು ಬಂದರೆ ಅದು ನಿಜವಾದ ಪ್ರಜಾಪ್ರಭುತ್ವದ ಒಂದು ಅವಘಡ ಆಗ್ತದೆ ಹೊರತು ಅದು ಪ್ರಜಾಪ್ರಭುತ್ವದ ಸಹಜ ಪ್ರಕ್ರಿಯೆ ಆಗುವುದಿಲ್ಲ. ಪರಮೇಶ್ವರ್ ಅವರು ಪಕ್ಷದ ಅಧ್ಯಕ್ಷರಾಗಿ ಮುಂದುವರಿತಾರ, ಮಂತ್ರಿಮಂಡಲಕ್ಕೆ ಬರಬಹುದಾ, ಮುಂದೆ ಬರಬೇಕು ಅಂತ ತಮಗನ್ಸುತ್ತಾ? ಅದು ಕೇಂದ್ರಕ್ಕೆ ಬಿಟ್ಟದ್ದು. ಅದು ಅವರು ಕೇಂದ್ರಕ್ಕೆ ಬಿಟ್ಟಿದ್ದಾರೆ. ಅದರ ಬಗ್ಗೆ ನಾನು ಇಟ್ಕೊಂಡಿರ್ತಾರೆ, ಆಕಾಂಕ್ಷೆಗಳು ಇಟ್ಕೊಂಡಿರ್ತಾರೆ ಅಂತ ತಾವು ಹೇಳಿದ್ರಿ. ಆಸೆ ಆಕಾಂಕ್ಷೆಗಳು ಅವ್ರಿಗೆ ಇದೆ, ಅವ್ರು ಹೇಳಿದ್ದಾರೆ, ಅವರೇ ಹೇಳಿದ್ದಾರೆ. ಆಕೆ ಆ ವರ್ಗದಲ್ಲಿ, ನಾನು ಹೇಳಿದಂಥ ವರ್ಗದಲ್ಲಿ ಪರಮೇಶ್ವರ್ ಅವರು ಸೇರಿಲ್ಲ. ಬ್ಯೂಟಿಫುಲ್, ಮಾರ್ಮಿಕವಾಗಿದೆ ಇದು. ಬಹುಶಃ ಸಿದ್ದರಾಮಯ್ಯನವ್ರಿಗೂ ಅರ್ಥ ಆಗುತ್ತೆ, ಪರಮೇಶ್ವರ್ ಅವ್ರಿಗೂ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಹೈಪೋಥೆಟಿಕಲ್ ಅಂತ ತಾವು ಹೇಳ್ಬೋದು, ಬಟ್ ಸ್ಟಿಲ್ ಐ ಆಮ್ ಕ್ಯೂರಿಯಸ್ ಟು ನೋ ಅಬೌಟ್ ದಿಸ್. ನಾಳೆ ಕೇಂದ್ರದಲ್ಲಿ UPA ಸರ್ಕಾರ ಬರದೇ ಇದ್ದ ಪಕ್ಷದಲ್ಲಿ ವೀರಪ್ಪ ಮೊಯ್ಲಿಯವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯ ರಾಜಕಾರಣಕ್ಕೆ ಬರುವ ಸಾಧ್ಯತೆ ಇದೆಯಾ? ನಾನಂತೂ ಬರೋದಿಲ್ಲ. ಖರ್ಗೆ ಅವ್ರ ಬಗ್ಗೆ ತಾವು ಪ್ರಶ್ನೆ ಇಲ್ಲ. ಫೈನ್, ಥ್ಯಾಂಕ್ ಯು ಸೋ ಮಚ್.